ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಸ್ ಯೂಸ್ವಲ್ ನಂದಿವಾಗ 7th ಮಂತ್ ಪ್ರೆಗ್ನೆನ್ಸಿ ಜರ್ನಿ ನಡೀತಾ ಇದೆ. ಸೊ ಬೆಳಿಗ್ಗೆ ಎದ್ದು ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಕುಡಿದು ಅದಾದಮೇಲೆ ಬಾಡಿಗೆಲ್ಲ ಸ್ವಲ್ಪ ಆಯಿಲಿಂದ ಮಸಾಜ್ ಮಾಡಿ ಒಂದು 10-15 ನಿಮಿಷ ಬಿಡ್ತೀನಿ. ಅದು ಆಯಿಲೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಲಿ ಅಂತ ಹೇಳ್ಬಿಟ್ಟು. ನನಗೆ ಆ್ಯಕ್ಚುಲಿ ಬೆಳಗ್ಗೆ ಟೀ ಕುಡಿಯೋ ಅಭ್ಯಾಸ ಮೊದಲಿಗಿತ್ತು, ಬಟ್ ಇವಾಗ ಸ್ಟಾಪ್ ಮಾಡಿದ್ದೀನಿ. ಅದ್ರ ಬದಲಾಗಿ ನಾನಿವಾಗ ಕಷಾಯನ ಮಾಡ್ಕೊಂಡು ಕುಡಿತಿದ್ದೀನಿ. ಸೊ ಕಷಾಯನ ಕುಡಿದಾದ್ಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ದೇವ್ರ ಪೂಜೆ ಎಲ್ಲ ಮಾಡಿ, ಆ್ಯಕ್ಚುಲಿ ನಾನಿವತ್ತು ಸ್ವಲ್ಪ ಆಚೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಸೊ ನಮ್ಮ ಮನೇಲಿ ಇವತ್ತು ರಾಗಿ ಖಾರದ ಹೋಳಿಗೆ ಮಾಡಿಸ್ಕೊಂಡಿದ್ದೆ. ಸೊ ಅದ್ರ ಜೊತೆಗೆ ಹುರುಳಿಕಾಳು ಪಲ್ಯ, ಆಮೇಲೆ ಹೆಸರು ಕಾಳು ಪಲ್ಯ, ಆಮೇಲೆ ಅಗಸೆ ಚಟ್ನಿ ಪುಡಿ. ಇದು ನಾನು ಮೊದಲಿನ ವಿಡಿಯೋದಲ್ಲಿ ಹೇಳಿದಾಗೆ ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗಾಗಿರ್ಬೋದು ಅಥವಾ ಮಗುವಿನ ಗ್ರೋತಿಗಾಗಿರ್ಬೋದು ತುಂಬಾ ಒಳ್ಳೆಯದು. ಸೊ ಇದು ನನ್ನ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿತ್ತು. ಅದಾದಮೇಲೆ ಸ್ವಲ್ಪ ಹೊತ್ತು ವಾಕ್ ಅದೆಲ್ಲ ಮಾಡಿ ನಾನಿಲ್ಲಿ ಒಂದು ಸೀತಾಫಲ ಹಣ್ಣನ್ನು ತಿಂತಿದ್ದೀನಿ. ನಮ್ಮ ಮನೇಲಿ ಸೀತಾಫಲ ಹಣ್ಣನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಬಂದು ಇಟ್ಟಿದ್ದಾರೆ. ಸೊ ಅದಕ್ಕೆ ಡೈಲಿ ನನಗೂ ಕೂಡ ಆ ಹಣ್ಣು ಇಷ್ಟ. ಸೊ ಅದಕ್ಕೆ ಡೈಲಿ ಒಂದೊಂದು ಸೀತಾಫಲ ತಿಂತಿದ್ದೀನಿ. ಅದಾದಮೇಲೆ ಸ್ವಲ್ಪ ಹೊತ್ತು ಡಾನ್ಸ್ ಮಾಡಿದೆ. ತುಂಬ ಜನ ಹಾಗಿರಬಾರ್ದು, ಹೀಗಿರಬಾರ್ದು, ಹಾಗಿರಿ ಅಂತೆಲ್ಲ ಹೇಳ್ತಿರ್ತಾರೆ. ಬಿಫೋರ್ ಪ್ರೆಗ್ನೆನ್ಸಿ ನೀವು ಯಾವ ಥರ ನಾರ್ಮಲ್ ಆಗಿದ್ರೋ ಪ್ರೆಗ್ನೆನ್ಸಿ ಜರ್ನಿಲಿ ಕೂಡ ಅದೇ ಥರ ನಾರ್ಮಲ್ ಆಗಿರಿ. ಇನ್ ಕೇಸ್ ನಿಮಗೇನಾದರೂ ಡಾಕ್ಟರ್ಗಳು ಸಜೆಸ್ಟ್ ಮಾಡಿದರೆ ನೀವು ಸ್ವಲ್ಪ ರೆಸ್ಟಲ್ಲಿರಿ, ಬೆಡ್ ರೆಸ್ಟಲ್ಲಿರಿ, ಅದು ಇದು ಅಂತ ಏನಾದರೂ ಹೇಳಿದರೆ ಮಾತ್ರ ಈ ಥರ ಡಾನ್ಸ್ ಮಾಡೋದು, ಹೆವಿ ಎಕ್ಸಸೈಸ್ ಮಾಡೋದು, ಹೆವಿ ವಾಕಿಂಗ್ ಮಾಡೋದನ್ನು ಸ್ವಲ್ಪ ಸ್ಟಾಪ್ ಮಾಡಿ. ನೆಕ್ಸ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲ ಎದ್ದು ಆದಮೇಲೆ ನಾನು ಸ್ವಲ್ಪ ಬೇಬಿಗೆ ಸಾಂಗ್ಸ್ನ ಕೇಳಿಸೋದು ಮಾಡ್ತಿದ್ದೆ. ಸೊ ನೀವು ಇದನ್ನು ಟ್ರೈ ಮಾಡಿ ನೋಡಿ, ಈ ಫೀಲ್ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದು ಸ್ನ್ಯಾಕ್ಸ್ ಎಲ್ಲ ತಿಂದು ರಾತ್ರಿ ನಂದು ಏನು ಊಟ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಹುರುಳಿ ಗಂಜಿನ ಕುಡಿದು ಡೇನ ಕಂಪ್ಲೀಟ್ ಮಾಡಿದೆ.